that who is not able to defend himself, we must be careful. ಅದು ಮಾತ್ರ ನಾ ಅವ್ರಿಗೆ ಹೇಳೋದಕ್ಕೆ ಸರ್, ತಾವು ಈ ಸದನದಲ್ಲಿದ್ರಿ, ಇದೇ ಸದನದಲ್ಲಿ ಇಂಥ ಸಂಸ್ಥೆಗಳ ಬಗ್ಗೆ ಹಿಂದೆ ಅನೇಕ ಚರ್ಚೆಗಳು ನಡೆದಿದ್ದಾವೆ. ಉದಾಹರಣೆಗೆ ತಾವು ಇದ್ರಿ, ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟಿನ ವ್ಯವಹಾರಗಳ ಬಗ್ಗೆಯೂ ಇಲ್ಲಿ ಚರ್ಚೆ ನಡೆದಿದೆ. ಅವರು ಬಂದೇನು ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ರಮೇಶ್ ಕುಮಾರ್ ಅವರು ಆ ಪೀಠದಲ್ಲಿದ್ರು, ಅವಕಾಶ ಮಾಡಿಕೊಟ್ರು. ನಮ್ಗಿಲ್ಲಿ ರಕ್ಷಣೆ ಇದೆ, ಮತ್ತೆ ಇಲ್ಲಿ ಇಂಥ ಚರ್ಚೆಗಳು ಆಗ್ಬೇಕಾಗಿದೆ, ನಾವು ಕಣ್ಣು ಮುಚ್ಚಿ ಕೂರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಕಾಶ ಕೊಟ್ಟು ಇಲ್ಲಿ ಬಹಳ ದೊಡ್ಡ ಡಿಬೇಟ್ ನಡೆದಿದೆ. ಇತಿಹಾಸದಲ್ಲಿ ತೆಗೆದು ನೋಡಿ ನೀವು. ನೀವು ಸಂವಿಧಾನದತ್ತ ಸಂಸ್ಥೆಗಳು ಅಂದ ಕೂಡಲೇ ಅವೇನು ದೇವಾಲಯಗಳಲ್ಲವು. ಅಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಅದು ಎಲ್ಲೂ ಚರ್ಚೆ ಆಗ್ಲಿಕ್ಕೆ ಎಲ್ಲೋ ಒಂಥರ ಮಡಿವಂತಿಕೆ ತೋರಿಸೋದಿದೆಯಲ್ಲ, ಅಪಾಯಕಾರಿ ಸರ್. ತಪ್ಪು ಸಂದೇಶ ಕಳಿಸ್ಬೇಡಿ. ಅರಗ್ ಜ್ಞಾನೇಂದ್ರ ಅವ್ರಿಗೆ ನಾ ಹೇಳ್ತೀನಿ, ಏನು ಸರ್ ಚುನಾವಣಾ ಆಯೋಗ ಬಗ್ಗೆ ಬೇಕಾಬಿಟ್ಟು ಮಾತಾಡಿ ಹೋಗ್ಬೇಡಿ. ಇದೆಲ್ಲ ಮಾತಾಡಿ ಅವಕಾಶ ಕೊಡಿ. ಅಧ್ಯಕ್ಷರೇ, ಚುನಾವಣಾ ಆಯೋಗದ ಬಗ್ಗೆ ನಾನೇ ಇಲ್ಲಿ 2 ಗಂಟೆ ಮಾತನಾಡಿದ್ದೇನೆ. ಐ ಮಸ್ಟ್ ಥ್ಯಾಂಕ್ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಫಾರ್ ಹ್ಯಾವಿಂಗ್ ಬ್ರಾಟ್ ದಟ್ ಸಬ್ಜೆಕ್ಟ್ ಆಫ್ ಇಲೆಕ್ಷನ್ ರಿಫಾರ್ಮ್ಸ್. ನಾನು 2 ತಾಸು ಮಾತಾಡಿದ ಮೇಲೆ ನಾವು ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ EVM ಬಗ್ಗೆ ಕೊಟ್ಟಿದ್ವಿ. ನಾನು ವಿಶ್ವೇಶ್ವರ ಹೆಗಡೆ ಸ್ಪೀಕರ್ ಅವರ ಮುಖಾಂತರನ ಒಂದು ಕಾಗದ ನಾನು ಅವ್ರಿಗೆ ಬರೆದು, ಅವ್ರು ಆ ಕಾಗದ ಇಲೆಕ್ಷನ್ ಕಮಿಷನ್ಗೆ ಕಳಿಸಿ, ಆ ಇಲೆಕ್ಷನ್ ಕಮಿಷನ್ ಅವರು ಏನು ಉತ್ತರ ಬರೆದಾರ ಅದನ್ನ ಒಮ್ಮೆ ನೀವು ಈ ಸದನದಲ್ಲಿ ಇಡಬೇಕಾಗುತ್ತೆ. ನಾನು ಮತ್ತೊಮ್ಮೆ ತಮ್ಮ ವಿನಂತಿ ಮಾಡ್ತೀನಿ. ಆದ್ರೆ ಸಂವಿಧಾನದ ಸಂಸ್ಥೆ ಆಗಿರ್ತಕ್ಕಂಥ ಅದಕ್ಕೆ ನಾವು ಇಲೆಕ್ಷನ್ ಏನೋ ಎಲ್ಲ ಡೈವರ್ಟ್ ಮಾತಾಡ್ಬಿಡ್ಲೇರೆ. ಇವ್ರಿಗೆ ಮಾತಾಡ್ಲಿಕ್ಕೆ ಅವ್ರು ಕೂತ್ಕೊಂಡಿದ್ದಾರೆ, ನೀವೇ ಮಾತಾಡ್ಲಿಕ್ಕೆ ಅವಕಾಶ ಡೈವರ್ಟ್ ಮಾಡಾಗಿದ್ದಾರಲ್ಲ. ಚುನಾವಣಾ ಆಯೋಗದ ಬಗ್ಗೆ ಮಾತನಾಡುವಾಗ ಚುನಾವಣಾ ಆಯೋಗದ ಬಗ್ಗೆ ಮಾತಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಯಾರಿಗೂ ಖಾಸಗಿ ಅಥವಾ ವ್ಯಕ್ತಿಗತವಾಗಿ ಮಾತನಾಡಿರ್ತಕ್ಕಂಥದ್ದಲ್ಲ. ಈಗ ಅವ್ರು ಏನ್ ಬೇಕಾದ್ ಮಾತಾಡ್ಲಿ, ಅದಕ್ಕೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಕೊಡ್ತೀವಿ. ಆದ್ರೆ ಇದೊಂದು ಸುಮ್ಮನೆ ಗೌಡ್ರೆ, ಯಾಕೆ ಹಿಂಗ್ಯಾಕೆ ಈ ವೇದಿಕೆ ಆಯ್ತು. ನಮ್ಮದು ಪ್ರಶ್ನೆ KPSC ದೊಡ, ನೀವ್ಯಾಕೆ ಅದನ್ನ ತಲೆ ನೀವು ನಾಯಕರೇ, ನೀವು ಒಬ್ರು ಅದಿರಿ, ಆರಾಮಾಗೆ ಎಲ್ಲ ಕೇಳ್ರಿ. ಅಧ್ಯಕ್ಷರೇ, ದಯಮಾಡಿ ರಾಜಕೀಯವನ್ನ ಬೆಳೆಸಲ್ದಂಗ ನಾವು ಸರ್ಕಾರದ ಬಗ್ಗೆ ಏನು ಚಾರ್ಜ್ ಮಾಡುವುದು ಮಾಡ್ಕೊಳ್ಬೇಕು. ಅವ್ರು ನಮ್ದೇನು ತಕ್ಕರಲ್ಲ. ಸಂವಿಧಾನಾತ್ಮಕ ಸಂಸ್ಥೆ ಆಗಿರೋದ್ರಿಂದ ಮಾನ್ಯ ವಿರೋಧ ಪಕ್ಷದ ನಾಯಕರೇ, ತಾವು ತಮ್ಮ ಜವಾಬ್ದಾರಿ ಗೊತ್ತಿರತಕ್ಕಂಥದ್ದೇ. ತಾವು ಇದ್ರ ಬಗ್ಗೆ ಮಾತಾಡುವಾಗ ಜನರಲೈಸ್ ಮಾಡಿ ಯಾವುದು ಮಾತಾಡಬೇಡ್ರಿ ಅಂತ ಇಷ್ಟೇ ನನ್ನ ಮನವಿ. ಸನ್ಮಾನ್ಯ ಅವರ ಆಯ್ತು ಬುದ್ಧಿವಾದ ಪಾಟೀಲ್ರೆ, ಈ ಬುದ್ಧಿವಾದ ಹೇಳೋದಿರ್ತೈತಲ್ಲ, ಈಗ ನಾನ್ ನಿಮ್ ಕಡೆ ಕೈ ತೋರಿಸಿದ್ರೆ ಈ ಬೆರಳು ನಮ್ ಕಡೆ ಕೈ ತೋರಿಸ್ತೈತೆ. ನೀವು ಇಲ್ಲಿದ್ದಾಗ ನಾನು ಇಲ್ಲೇ ಕೂತಿದ್ದೆ. ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿದ್ರಲ್ಲ ನೀವೆಲ್ಲ, ಅವಾಗ ಹೈಕೋರ್ಟ್ ಜಡ್ಜ್ಗಳು ಬಂದು ಇಲ್ಲಿ ಡಿಫೈನ್ ಮಾಡಿದ್ರ, ಇಲ್ಲಿ ಏನೇನ್ ಮಾತಾಡಿದಿರ ಪದಗಳು ತೆಗಿಸಿಬೇಕಾದ್ರೆ ಏನೇನ್ ಮಾತಾಡಿದಾರೆ ಅಂತ. ನಂಜೇಗೌಡರು ಎಲ್ಲ ಇದ್ರು ಇಲ್ಲಿ. ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿರೋದು ನಾನು ಹೇಳ್ತಾ ಇರೋದು. ನೀನು KPSC ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿದ. ಕಬ್ಬನ್ ಪಾರ್ಕ್ ಬಗ್ಗೆ ಅವಾಗ ಕಾನೂನು ಬೇರೆ, ಇವಾಗ ಕಾನೂನು ನನಗೆ ಮಾತ್ರ ಅಲ್ಲಲ್ಲ. ಒಂದೇ ನಿಮಿಷ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಐತೆ, ಅದು ಬೇರೆ ಪ್ರಶ್ನೆ. ಅವಾಗ ಕಾನೂನು ಬೇರೆ, ಇವಾಗ ಕಾನೂನು ಹೆಂಗ್ ಚೇಂಜ್ ಆಗ್ಬಿಡ್ತು? ಅಲ್ಲಲ್ಲ ನೋಡಿ, ನೀವು ಎಲೆಕ್ಷನ್ ಕಮಿಷನ್ ಅದನ್ನು ಇಂಡಿಪೆಂಡೆಂಟ್ ಬಾಡಿ, ಅದ್ರ ಬಗ್ಗೆ ಮಾತಾಡ್ಬೋದು. ಅದು ಇಂಡಿಪೆಂಡೆಂಟ್ ಬಾಡಿ, ಅದನ್ನು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರೋದು. ಗವರ್ನರ್ ಬಗ್ಗೆ ಮಾತಾಡ್ಬೇಕು. ಬಿಜೆಪಿ ಆಫೀಸ್ ಅಂತ ಹೇಳಿದ್ದಾರೆ, ಗವರ್ನರ್ ಆಫೀಸ್ ನ ಅಶೋಕ್ ಅವರೇ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದನ್ನು ಗವರ್ನರ್ ತಾವು ಒಪ್ಪೋದಾದ್ರೆ ಬಿಟ್ಬಿಡಿ. ನಮ್ಮನ್ನ ಸದನಕ್ಕೆ ಗೊತ್ತಿರಲಿ, ನಂಜೇಗೌಡರು, ವಾಟಾಳ್ ನಾಗರಾಜು ಅವ್ರೇನ್ ಮಾತಾಡಿದ್ರಲ್ಲ,
ಅವಾಗ ದಿ ಇಶ್ಯೂ ವಾಸ್ ಹೂ ಇಸ್ ಸುಪ್ರೀಂ ರಿಗಾರ್ಡಿಂಗ್ ದ ಸುಪ್ರೀಮಸಿ ಆಫ್ ಲೆಜಿಸ್ಲೇಚರ್ ಆರ್ ಜುಡಿಷಿಯರಿ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅವರವರ ಅಧಿಕಾರ, ಅವರವರ ಘನತೆ, ಅವರವರ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧ ಏನೂ ಇಲ್ಲ. ಅಲ್ಲಿ ನಡೆಯುವಂತ ಹಗರಣಗಳ ಬಗ್ಗೆಯೂ ಚರ್ಚೆ ಆಯ್ತು. ಅವತ್ತು ತೆಗೆದು ನೋಡಿ, ರೆಕಾರ್ಡ್ ಇದೆ. ಇದು ಕೆಪಿಎಸ್ಸಿ ನಮ್ಮ ಅಧಿಕಾರಿಗಳನ್ನ ಆಯ್ಕೆ ಮಾಡಿ ಕೊಡುವಂತದ್ದು. ಇವತ್ತು ಹೊಸಲು ಒಳಗದು ಹೋಗೋದ್ರೊಳಗಾಗಿ ಭ್ರಷ್ಟರಾಗಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಕಾರ್ಯಾಂಗದ ಗತಿ ಏನು? ನಾಳೆ ನಾವು ಸರ್ಕಾರ ನಡೆಸೋರು ಅಧಿಕಾರಿಗಳು ಭ್ರಷ್ಟರಾಗಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಏನ್ ಮಾಡೋದು? ಕೋಟಿಗಟ್ಟಲೆ ಕೊಟ್ಟು ಇಲ್ಲಿ ಬಂದಿದ್ದಾರೆ, ದುಡಿಲೇಬೇಕು. ಹೀಗಾಗಿ ಬಹಳ ಗಹನವಾದಂತ ಚರ್ಚೆ ಇಲ್ಲಿ ನಡೆಯಬಿಡಿ. ನೀವು ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನನಗೆ ಪದೇ ನೋಡಿ ಅದು ಸರಿ ಆಗೋಯ್ತು. ನೀರು ಮಾತಾಡೋದು ತಿರ್ಗಿ ಎದ್ದೇಳ್ತಾರೆ. ಈಗ ನಾನು ರೇಟ್ ಕಾರ್ಡ್ ತೋರಿಸಿದ್ಕೆ ದಾಖಲೆಗಳು ಕೇಳಿದ್ರಿ. ನೋಡಪ್ಪ,